ಹಾಯ್ ಫ್ರೆಂಡ್ಸ್, ಅಲೋ ನೋಡಿ ನಾನಿವತ್ತು ನಿಮಗೆ ಒಣಮೀನು ಮತ್ತು ಅದ್ರ ಜೊತೆಗೆ ಮೊಟ್ಟೆ ಹಾಕಿ ಸೂಪರ್ ಆದ ಒಂದು ಸಾರು ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು ಸಾರ್ಲ್ ಮೀನು ಅಂತಾರಲ್ಲ, ಆ ಮೀನು ತಗೊಂಡಿರೋದು. ಇದು ಕಟ್ ಪೀಸು. ಮೊದಲಿಗೆ ನೆನೆಸಿ ಇಟ್ಕೊಳ್ಳಿ ಚೆನ್ನಾಗಿ ಬೇಗನೆ, ಯಾಕಂದರೆ ತುಂಬ ಸಾಲ್ಟ್ ಇರೋದ್ರಿಂದ ಅದು ತುಂಬ ಉಪ್ಪು ಆಗ್ಬೋದು. ಅದಕ್ಕೋಸ್ಕರ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಒಂದು 10ರಿಂದ 12 ಕಡ್ಡಿ ಮೆಣಸನ್ನು ತಗೊಂಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ. ಲೈಟಾಗಿ ಹುರ್ಕೊಳ್ಳಿ, ಸಾಕಾಗುತ್ತೆ ನೋಡಿ. ಇದು ಈಗ ಹುರ್ಕೊಂಡ್ಮೇಲೆ ಇದಕ್ಕೆ ನಾವು ಗಾಂಧಾರಿ ಮೆಣಸು ಅಂತಾರಲ್ವ, ಎಲ್ಲ ಜೀರಿಗೆ ಮೆಣಸಿದೆ ಅಲ್ವ, ಒಣ ಜೀರಿಗೆ ಮೆಣಸಿದು, ಇದನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಒಂದು 5-6 ಹಾಕ್ಕೊಳ್ತೀನಿ. ಇದ್ರ ಜೊತೆಗೇನೆ ಲೈಟಾಗಿ ಅದನ್ನು ಕೂಡ ಹುರ್ಕೊಳ್ಳೋಣ. ಹಾಗೆ ಇದಕ್ಕೆ ಇದು ಸ್ವಲ್ಪ ನೋಡಿ ಈ ಥರ ರೋಸ್ಟ್ ಆಗ್ತಾ ಇರಬೇಕಾದ್ರೇ ಇಲ್ಲಿ ನಾನು ಇದಕ್ಕೆ ಶುಂಠಿಯನ್ನು ಯೂಸ್ ಮಾಡ್ತಾ ಇಲ್ಲ. ಒಂದು 4 ಎಸಳು ಬೆಳ್ಳುಳ್ಳಿ ಹಾಗೆ ಚೂರು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಇದನ್ನೀಗ ಲೈಟಾಗಿ ಹುರ್ಕೊಂಡ್ಮೇಲೆ ಇದು ಸಾಕಾಗುತ್ತೆ. ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಾಗೆ ನಾನು ಇಲ್ಲಿ ಧನಿಯಾವನ್ನು ಪೌಡರನ್ನು ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ನಾನು ಧನಿಯಾ ಕಾಳು ಹಾಕ್ಕೊಂಡಿಲ್ಲ ನೋಡಿ. ನಾನು ಹುಣಸೆ ಹುಳಿಯನ್ನು, ಒಂದು ಲಿಂಬೆ ಹಣ್ಣಿನಷ್ಟು ಗಾತ್ರದ ಹುಣಸೆ ಹುಳಿ ತಗೊಂಡಿದ್ದೀನಿ. ಇದನ್ನು ನಾನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇದಕ್ಕೆ ಹಾಕ್ಕೊಳ್ತೀನಿ. ಹಾಗೆ 2 ಚಿಕ್ಕ ಈರುಳ್ಳಿಯನ್ನು ಉದ್ದುದ್ದಾಗಿ ಸಿಗಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಅಡುಗೆ ಅರಿಶಿನ ಇದೆ ಅಲ್ವಾ, ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ. ಹಾಗೆ ನಾನು ಇಲ್ಲಿ ಧನಿಯಾ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 3 ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ಕೊಳ್ತೀನಿ. ನೀವು ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಧನಿಯಾ ಪುಡಿ ಹಾಕ್ಕೋಬೇಕಾದ್ರೆ. ನಾನಿಲ್ಲಿ ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತೀನಿ ನೋಡಿ. ಇದಿಷ್ಟನ್ನು ಈಗ ನಾನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಲ್ವ, ಅದನ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ ಅರ್ಧ ಹೋಳಿಕೆಯಷ್ಟು ತೆಂಗಿನಕಾಯನ್ನು ತಗೊಂಡಿದ್ದೀನಿ. ನೀವು ಬರೀ ಒಣಮೀನು ಸಾರೇ ಮಾಡೋದಾದರೆ ಸ್ವಲ್ಪ ಕಾಯಿಯನ್ನು ಹಾಕಿ, ನಾನಿಲ್ಲಿ ಮೊಟ್ಟೆ ಕೂಡ ಹಾಕೋದ್ರಿಂದ ಅರ್ಧ ಹೋಳಿಕೆಯಷ್ಟು ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ. ಈಗ ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ತರಿಯಾಗಿ ಇರಬಾರ್ದು, ತುಂಬ ನುಣ್ಣಗೆ ರುಬ್ಕೊಳ್ತೀನಿ ನೋಡಿ. ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಖಾರವನ್ನು. ಹಾಗೆ ಈಗ ನಾವು ಒಂದು ಪಾತ್ರೆಯನ್ನು ಇಟ್ಕೊಳ್ಳೋಣ ಒಲೆ ಮೇಲೆ. ನಾನು ಯಾವುದರಲ್ಲಿ ಖಾರ ಹುರಿದಿದ್ದೀನಲ್ಲ ಅದೇ ತಗೊಳ್ತೀನಿ, ಯಾಕಂದರೆ ಅಗಲ ಪಾತ್ರೆ ಇದ್ದರೆ ಮೊಟ್ಟೆ ಒಡೆದಾಕ್ಲಿಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ಈಗ ಮಿಕ್ಸಿ ಜಾರಲ್ಲಿರೋ ಖಾರಕ್ಕೆ ಕೂಡ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ನೀವು ನೀರು ಎಷ್ಟು ತೆಳು ನಿಮಗೆ ಬೇಕಾ ಅಥವಾ ದಪ್ಪವಾಗಿರಬೇಕಾ ನೋಡಿ ಹಾಕ್ಕೊಳ್ಳಿ. ಮೊಟ್ಟೆ ಒಡೆದು ಹಾಕೋದ್ರಿಂದ ನೀವು ಆದಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ತುಂಬ ದಪ್ಪ ಇಟ್ಕೊಳ್ಬೇಡಿ ಆದರೆ ಖಾರ, ಯಾಕಂದರೆ ದಪ್ಪ ಖಾರ ಆಗಿಬಿಟ್ರೆ ಅದು ಬೇಯಲಿಕ್ಕೆ ಕೆಳಗಡೆ ತಳ ಹಿಡಿಯೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನೋಡಿ, ಇದೀಗ ಖಾರ ಕುದೀತಾ ಇದೆ. ಈಗ ನಾನು ಮೊದಲಿಗೆ ವಾಶ್ ಮಾಡಿ ಇಟ್ಕೊಂಡಿರುವಂಥ ಒಣಮೀನನ್ನು ಹಾಕ್ಕೊಳ್ತೀನಿ. ಇದನ್ನು ಬೇಗ ನೆನೆ ಹಾಕಿ ಇಟ್ಕೊಳ್ಳಿ, ಯಾಕಂದರೆ ಉಪ್ಪಿನಂಶ ಜಾಸ್ತಿ ಇರುತ್ತೆ ಅಲ್ವಾ. ಹಾಗಾಗಿ ಈಗ ನೋಡಿ, ನಾನು ಇದಕ್ಕೆ ಸಾಲ್ಟ್ ಹಾಕಿಲ್ಲ. ಇದು ಒಂದು ಕುದಿ ಬಂದಮೇಲೆ ನೀವು ಸಾಲ್ಟ್ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಒಣಮೀನಲ್ಲಿ ಉಪ್ಪಿನಂಶ ಇರೋದ್ರಿಂದ ತುಂಬ ಸಾಲ್ಟನ್ನು ಹಾಕಬೇಡಿ. ನನಗೆ ಸ್ವಲ್ಪ ಸಾಲ್ಟ್ ಬೇಕಿತ್ತು, ಅರ್ಧ ಸ್ಪೂನ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಇನ್ನು ಸಾಲ್ಟ್ ಹಾಕಲಿಕ್ಕೆ ಹೋಗೋದಿಲ್ಲ ಇದಕ್ಕೆ, ಯಾಕಂದರೆ ಒಣಮೀನಲ್ಲಿ ಸಾಲ್ಟ್ ಇರೋದ್ರಿಂದ ನಾವು ಸಾಲ್ಟ್ ಹಾಕಿದರೆ ತುಂಬ ಉಪ್ಪಾಗಿಬಿಡುತ್ತೆ ಸಾರು. ಅದಕ್ಕೋಸ್ಕರ ನೋಡಿ, ಇಲ್ಲಿ ಮೊಟ್ಟೆಯನ್ನು ನಾನು ಒಂದೊಂದಾಗೆ ಇದನ್ನು ಮಾಡಿಕೊಂಡು ಹಾಕ್ಕೊಳ್ಳಿ. ಒಣಮೀನನ್ನು ಒಂದು ಸೈಡಿಗೆ ಹಾಕ್ಕೊಂಡು ಈ ಥರವಾಗಿ ದೂರದಲ್ಲಿ ಒಂದೊಂದು ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ಳಿ. ಮಾತ್ರ ಇದನ್ನು ಒಡೆದು ಹಾಕಿದ್ಮೇಲೆ ಟಚ್ ಮಾಡಲಿಕ್ಕೆ ಹೋಗಬೇಡಿ ಒಂದು 5 ನಿಮಿಷ ತನಕ. ನೋಡಿ, ಈಗ ನಾನೊಂದು 5 ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಹೀಗೇ ಒಂದು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಡ್ತೀನಿ. ಒಂದು 5 ನಿಮಿಷ ಸಾಕಾಗುತ್ತೆ ನೋಡಿ. ಇದೀಗ ಕುದಿ ಬರ್ತಾ ಇದೆ ಅಲ್ವಾ.
ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಹಾಗೆ ಮೊಟ್ಟೆಗಳು ನೋಡಿ ಹಾಗೆ ಉಬ್ಬಿ ಬಂದಿದೆ ಅಲ್ಲೇ. ಆದರೂ ಕೂಡ ನೀವು ಮೊದಲಿಗೆ ಸೌಟನ್ನು ಯೂಸ್ ಮಾಡಬೇಡಿ. ಈ ಥರ ಪಾತ್ರೆಯನ್ನು ಒಂದು ಬಟ್ಟೆಯಲ್ಲಿ ಅಥವಾ ಇಲ್ಲ ಅಂದರೆ ಒಂದು ಚಿಮಟದಲ್ಲಿ ಇದು ಮಾಡ್ಕೊಳ್ಳಿ. ಹಾಗೆ ಈ ಮೊಟ್ಟೆಯ ತಳಭಾಗವನ್ನು ಲೈಟಾಗಿ ಈ ಥರ ಚಪ್ಪಟೆ ಸೌಟಲ್ಲಿ ಸ್ವಲ್ಪ ಸ್ವಲ್ಪನೇ ಟಚ್ ಮಾಡಿ ಬಿಡಿ. ಯಾಕಂದರೆ ತಳ ಹಿಡ್ದಿದೆಯಾ ಇಲ್ವಾ ನೋಡಲಿಕ್ಕೆ. ತಳ ಹಿಡಿದ್ರೆ ಲೈಟಾಗಿ ಹಗುರವಾಗಿ ಅದನ್ನು ಈ ಥರವಾಗಿ ಅದಕ್ಕೆ ಸರಿಸಿ ಬಿಡಿ ಸ್ವಲ್ಪ. ನೋಡಿ ಇಷ್ಟಾದರೆ ಸಾಕು, ತುಂಬ ಸೌಟ್ ಹಾಕಲಿಕ್ಕೆ ಹೋಗಬೇಡಿ. ಈಗ ಮತ್ತೆ ನೋಡಿ ಕುದಿಲಿಕ್ಕೆ ಬಿಡೋಣ ಅದನ್ನು ಹಾಗೇನೆ. ಈ ಮಳೆ ಬರಬೇಕಾದ್ರೆ ಈ ಥರ ಉಪ್ಪು ಹುಳಿ ಖಾರ ಇರೋಂಥ ಖಾರ ಸಾರಲ್ಲಿ ಊಟ ಮಾಡಲಿಕ್ಕೆ ತುಂಬ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದು ಅಂದರೆ ಆ ಯೆಲ್ಲೋ ಕಲರ್ ಎಲ್ಲ ಬೇಯಬೇಕು, ಅಲ್ಲಿ ತನಕನೂ ಚೆನ್ನಾಗಿ ಕುದಿಸಿ ಚಿಮಟದಲ್ಲಿ ಹಗುರ ಶೇಕ್ ಮಾಡ್ತೀನಿ. ಈಗ ನೋಡಿ ಇದು ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ಇದು ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ. ಹಾಗೆ ಮೊಟ್ಟೆ ಕೂಡ ಚೆನ್ನಾಗಿ ಬೆಂದಿದೆ ಕೂಡ. ಫ್ಲೇವರ್ ಅಂತೂ ತುಂಬ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೊಟ್ಟೆ ಎಲ್ಲೂ ಕೂಡ ಕದುಡಿ ಹೋಗಿಲ್ಲ ನೋಡಿ ಅಲ್ವಾ. ಈ ಥರ ಒಣಮೀನು ಮತ್ತು ಮೊಟ್ಟೆ ಎಲ್ಲ ಹಾಕಿ ಸಾರು ಮಾಡಿದ್ರೆ ಕಡುಬು, ಅಕ್ಕಿ ರೊಟ್ಟಿ ಹಾಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಕೂಡ. ಹಾಗೆ ಯಾರೆಲ್ಲ ಈ ವಿಡಿಯೋಸನ್ನು ನೋಡ್ತಿದ್ದೀರೋ ಎಲ್ಲ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಒಂದು 5 ನಿಮಿಷ ಈ ಥರ ಕ್ಲೋಸ್ ಮಾಡಿ ಇಡೋಣ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಒಣಮೀನು ಮತ್ತು ಮೊಟ್ಟೆ ಹಾಕಿ ಸಾರು ಮಾಡಿರೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ. ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.